ಹಾಯ್ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಏನಿದೆ ಹಾಗೆ ಕೇಳೋಣ. ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಇವತ್ತಿನ ದಿವಸ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ, ಕಾರ್ಡ್ಸ್ನ ಕೇಳೋಣ. ಇಲ್ಲಿ ನೇಚರ್ ಬರ್ತಾ ಇದೆ, ಮತ್ತೊಂದು ಡಿವೈನ್ ಟೈಮಿಂಗ್, ಮತ್ತೊಂದು ಟ್ರಾನ್ಸಿಷನ್. ಈ ಟೈಮಲ್ಲಿ ನಿಮ್ಮಿಬ್ಬರಲ್ಲಿ ಏನೋ ಗ್ಯಾಪ್ ಇದೆ. ಸ್ವಲ್ಪ ದಿನ ಇಬ್ಬರೂ ಸೈಲೆಂಟ್ ಆಗಿದ್ದೀರಾ, ಏನೋ ಅವೇಕ್ನಿಂಗ್ ಇದೆ. ಯಾವುದೋ ಒಂದು ನಿರ್ಧಾರಕ್ಕೋಸ್ಕರ ನೀವು ಕಾಯ್ತಾ ಇರೋ ಹಾಗಿದೆ, ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ ಇಬ್ರಿಗೂ ನೆನಪುಗಳಿದೆ, ಒಬ್ರನ್ನೊಬ್ರು ಮರ್ತಿಲ್ಲ. ಆದರೆ ಈ ಟೈಮಲ್ಲಿ ಇಲ್ಲೊಂದು ಸೈಲೆನ್ಸ್ ಇದೆ. ಈಗ ಅವ್ರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ನೋಡಿದಾಗ ಏನೋ ರಿಲ್ಯಾಕ್ಸ್ಡ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಆಗಾಗ ಈ ಒಂದು ಕನೆಕ್ಷನ್ಗೋಸ್ಕರ ಮೆಡಿಟೇಷನ್ ಮಾಡೋದಿದೆ, ಯಾವುದೋ ಡಿಸಿಷನ್ಗೋಸ್ಕರ ಕಾಯ್ತಾ ಇರೋ ಹಾಗಿದೆ. ಮನಸ್ಸಲ್ಲಿ ಅವ್ರಿಗೆ ಅವರೇ ಸಮಾಧಾನ ಹೇಳ್ಕೊಳ್ಳೋದಿದೆ. ಆ ಟೈಮ್ ಬಂದಾಗ ಎಲ್ಲ ಸರಿಯಾಗುತ್ತೆ, ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಹಾಗನ್ನಿಸ್ತಾ ಇದೆ. ಇವರೊಂದು ತಾಳ್ಮೆಯುಳ್ಳಂಥ ವ್ಯಕ್ತಿ, ಶಾಂತ ಸ್ವಭಾವದವರು ಹಾಗನ್ನಿಸ್ತಾ ಇದೆ. ಯಾವುದಕ್ಕೂ ಆತರ ಪಡೋಲ್ಲ. ಆದರೆ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದಾರೋ ಅದನ್ನು ಮಾಡಲೇಬೇಕು ಅನ್ನೋ ಹಠ ಇದೆ. ನಿಮ್ಮ ಜೊತೆ ಮುಂದಿನ ಲೈಫ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಿದೆ. ಮುಂದಿನ ಲೈಫ್ ಬಗ್ಗೆ ಸಾಕಷ್ಟು ಕನಸುಗಳಿದೆ. ಇಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಸದ್ಯದಲ್ಲಿ ನೀವಿಬ್ರು ಬ್ರೇಕ್ ತಗೊಂಡಿದ್ದೀರಾ ಹಾಗನ್ನಿಸ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಅವ್ರ ಮನಸ್ಸಲ್ಲಿ ಏನಿದೆ, ಏನು ಯೋಚನೆ ಮಾಡ್ತಾ ಇದ್ದಾರೆ. ಐ ಫೀಲ್ ಸಾರಿ ಫಾರ್ ಡೌಟಿಂಗ್ ಆನ್ ಯು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ಮೈ ಲೈಫ್. ನಿಮ್ಮ ಬಗ್ಗೆ ಸಾಕಷ್ಟು ಕನಸುಗಳಿದೆ ಅಂತ ಹೇಳಿದೆ. ಅವ್ರ ಲೈಫಲ್ಲಿ ನೀವಿರೋದ್ರಿಂದ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಸದ್ಯದ ಪರಿಸ್ಥಿತಿನಲ್ಲಿ ಯಾವುದೇ ಡಿಸಿಷನ್ ತಗೊಳ್ಳೋಕ್ಕಾಗದಿದ್ರೂ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು ಅವ್ರಿಗೆ ಇಷ್ಟ ಆಗ್ತಾ ಇದೆ. ಎಷ್ಟೋ ಸರಿ ಅವರು ನಿಮ್ಮ ಮೇಲೆ ಡೌಟ್ ಪಟ್ಟಿರಬಹುದು, ಅದಕ್ಕೋಸ್ಕರ ಸಾರಿ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಪ್ರೀತಿನಲ್ಲಿ ಅನುಮಾನಗಳಿರುತ್ತೆ, ಸಿಟ್ಟು ಕೋಪಗಳಿರುತ್ತೆ, ಆದರೆ ಅದಕ್ಕೋಸ್ಕರ ಸಾರಿ ಕೇಳ್ತಾ ಇದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ, ಅವ್ರು ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ, ಅವ್ರ ಮನಸ್ಸಲ್ಲಿ ಏನಿದೆ ಕೇಳೋಣ. ನಂಬರ್ 3, 4, 5. ಬಾಟಮ್ನಲ್ಲಿ ಏನಿದೆ ನೋಡೋಣ. ಎಸ್, ಯಾವುದೋ ಡಿಸಿಷನ್ಗೋಸ್ಕರ ಕಾಯ್ತಾ ಇದ್ದೀರಾ. ಮದುವೆ ಮಾಡ್ಕೋಬೇಕು ಅನ್ನೋದಿದೆ, ಮುಂದೆ ಲೈಫಲ್ಲಿ ನಿಮ್ಮ ಜೊತೆ ಸೆಟ್ಲ್ ಆಗಬೇಕು ಅನ್ನೋದಿದೆ, ಅದ್ರ ಬಗ್ಗೆ ಕನಸುಗಳಿದೆ. ಇವರೊಂದು ಡ್ರೀಮಿ ಪರ್ಸನ್ ಹಾಗನ್ನಿಸ್ತಾ ಇದೆ. ಹಾಗೆ ಆ ಡಿವೈನ್ ಟೈಮ್ಗೋಸ್ಕರ ಕಾಯ್ತಾ ಇರೋ ಹಾಗಿದೆ. ಅವರ ಎನರ್ಜಿ ನೋಡಿದಾಗ ನಿಮ್ಮನ್ನು ಅವರು ತುಂಬ ಇಷ್ಟಪಟ್ಟಿದ್ದಾರೆ. ನೀವು ಏನು ಹೇಳಿದ್ರೂ ಕೇಳುವಂಥ ಮನಸ್ಸು. ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಇದೆ. ಯಾವುದೂ ನಾನು ಅಂದ್ಕೊಂಡು ಹಾಗೆ ನಡೀತಾ ಇಲ್ಲ ಹಾಗೆಲ್ಲ ಯೋಚನೆ ಮಾಡೋದಿದೆ. ನಿಮ್ಮ ನೆನಪುಗಳು ಆಗಾಗ ಅವ್ರಿಗೆ ಬರ್ತಾ ಇರುತ್ತೆ. ನಿಮ್ಮ ಜೊತೆ ಮಾತಾಡಬೇಕು ಅನಿಸುತ್ತೆ, ನಿಮಗೆ ಕಾಲ್ ಮಾಡಬೇಕು ಅನಿಸುತ್ತೆ. ಈ ಒಂದು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗಿದೆ ಅನ್ನೋದು ಬರ್ತಾ ಇದೆ. ಸ್ಟ್ರಾಂಗ್ ಬೇಸ್ಮೆಂಟ್ ಇದೆ, ಆದರೆ ಏನೋ ಅಡ್ಡಿ ಆತಂಕಗಳಿದೆ, ಅಡೆತಡೆಗಳಿದೆ. ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅನ್ನೋದಿದೆ, ನಿಮ್ಮ ಜೊತೆ ಲೈಫ್ ಕಳಿಬೇಕು ಅನ್ನೋದಿದೆ. ಆದರೆ ಅದಕ್ಕೆ ಯಾರೋ ಇಲ್ಲಿ ಅಡ್ಡ ಇದ್ದಾರೆ ಅನ್ನೋದು ಬರ್ತಾ ಇದೆ. ಹಾಗೆ ಇಲ್ಲೊಂದು ಕಂಟ್ರೋಲಿಂಗ್ ಎನರ್ಜಿ ಇದೆ. ಹಾಗಿರೋದ್ರಿಂದ ಇಲ್ಲಿ ಒಂದು ಬ್ರೇಕ್ ಇದೆ ನಿಮ್ಮಿಬ್ಬರ ಮಧ್ಯೆ. ಈ ನೆಗೆಟಿವ್ ಎನರ್ಜಿ ಕಡಿಮೆ ಆಗಬಹುದಾ ಹಾಗವ್ರು ಯೋಚನೆ ಮಾಡೋದಿದೆ. ಸೈಲೆಂಟಾಗಿ ಇದಕ್ಕೆಲ್ಲ ಉತ್ತರ ಹುಡುಕ್ತಾ ಇದ್ದಾರೆ. ಸಮಯ ಬಂದಾಗ ಎಲ್ಲ ಸರಿಯಾಗುತ್ತೆ, ಏನಾಗಬೇಕು ಅದಾಗುತ್ತೆ ಹಾಗವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನೇನು ನಡೀತಾ ಇದೆ. ಏಸ್ ಆಫ್ ಕಪ್ಸ್ ಬರ್ತಾ ಇದೆ,
4 ಆಫ್ ಪೆಂಟಿಕಲ್ಸ್ ಇದೆ. ಎಸ್, ಇಲ್ಲೊಂದು ಪೊಸೆಸಿವ್ನೆಸ್ ಇದೆ. ಆ ವ್ಯಕ್ತಿನ ನೀವು ತುಂಬ ಹಚ್ಕೊಂಡಿದ್ದೀರಾ. ಅವರನ್ನು ರೀಪ್ಲೇಸ್ ಮಾಡೋಕ್ಕಿಷ್ಟ ಇಲ್ಲ. ನೋಡಿ ಇಲ್ಲಿ, ಅವರನ್ನು ನೆನೆಸ್ಕೊಂಡಾಗ ತುಂಬ ಸಂತೋಷ ಇದೆ. ಅವರನ್ನು ಬಿಟ್ಕೊಡೋಕ್ಕಿಷ್ಟ ಇಲ್ಲ. ಅವ್ರು ನಿಮ್ಮ ಲೈಫಿಗೆ ಬಂದಾಗಿಂದ ಏನೋ ಪಾಸಿಟಿವಿಟಿ ಇದೆ. ನೀವು ತುಂಬ ಖುಷಿಯಾಗಿರೋ ಹಾಗಿದೆ. ಆದರೆ ಭಾವನಾತ್ಮಕವಾಗಿ ಅವ್ರ ಜೊತೆ ಕನೆಕ್ಟ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಇಲ್ಲೇನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ. ಹಾಗಿರೋದ್ರಿಂದ ಮೆಂಟಲಿ ನೀವು ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಎಷ್ಟೋ ಸರಿ ಇದ್ರ ಬಗ್ಗೆ ನಿಮ್ಮಿಬ್ಬರಲ್ಲಿ ಡಿಸ್ಕಷನ್ ನಡೆದಿದೆ. ಅವರು ನಿಮಗೆ ಹೊರಟಾಗಿ ಉತ್ತರ ಕೊಟ್ಟಿರಬಹುದು. ಅದ್ರ ಬಗ್ಗೆ ಬೇಜಾರಿದೆ ಅವ್ರಿಗೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇರೋದಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ, ಬ್ಯುಸಿ ಮಾಡ್ಕೊಂಡಿದ್ದೀರಾ. ಆದರೆ ಆಗಾಗ ಅವ್ರ ನೆನಪುಗಳು ಬರ್ತಾ ಇರುತ್ತೆ. ಈ ಥರ್ಡ್ ಪಾರ್ಟಿ ಇಶ್ಯೂಸ್ ಎಲ್ಲ ಯಾವಾಗ ಕಡಿಮೆ ಆಗುತ್ತೆ ಹಾಗೆ ನಿಮ್ಗೆ ಎಷ್ಟೋ ಸರಿ ಅನಿಸಿರೋದಿದೆ. ಈಗೀಗ ನೀವು ತುಂಬ ಸ್ಪಿರಿಚುವಲ್ ಆಗಿದ್ದೀರಾ. ದೇವ್ರನ್ನ ಸಾಕಷ್ಟು ಬೇಡ್ಕೊಂಡಿರೋದಿದೆ. ಇದು ಮುಂದೆ ಏನಾಗುತ್ತೆ, ಯೂನಿವರ್ಸ್ ನಿಮಗೆ ಏನು ಹೇಳ್ತಾರೆ ನೋಡೋಣ. ಕೆಲವು ಕಾರ್ಡ್ಸ್ ನೋಡೋಣ ಏನು ಬರುತ್ತೆ. ದಿ ಬರ್ಡನ್. ಹೌದು, ಈಗ ಸ್ಟ್ರೆಸ್ ಇದೆ. ಏನೂ ಕೆಲಸಗಳು ನಡೀತಾ ಇಲ್ಲ. ಲೇಸಿನೆಸ್ ಇದೆ. ಕ್ರಿಯೇಟಿವಿಟಿ, ಹಾಗೆ ರೈಪ್ನೆಸ್ ಬರ್ತಾ ಇದೆ ನೋಡಿ. ಡಿವೈನ್ ಟೈಮಿಂಗ್, ರೈಪ್ನೆಸ್. ಸದ್ಯದ ಪರಿಸ್ಥಿತಿನಲ್ಲಿ ಸೈಲೆಂಟ್ ಆಗಿದ್ದಾರೆ. ಅಲೋನ್ನೆಸ್ ಇದೆ, ಒಂಟಿತನ ಇದೆ. ಇಬ್ಬರು ಮಾತಾಡ್ತಾ ಇಲ್ಲ. ಕಮ್ಯುನಿಕೇಷನ್ ಗ್ಯಾಪ್ ಇದೆ ಇಬ್ಬರ ಮಧ್ಯೆ. ಇಲ್ಲಿ ನಿಮ್ಮ ನೆನಪುಗಳೊಂದಿಗೆ ಅವರು ಕಾಲ ಕಳೀತಾ ಇರೋ ಹಾಗಿದೆ. ಒಟ್ಟಿಗೆ ಜೀವನ ಮಾಡಬೇಕು ಅನ್ನೋದಿದೆ. ಆದರೆ ಅಲ್ಲಿ ಅಡ್ಡಿ ಆತಂಕಗಳಿದೆ. ಇಲ್ಲೊಂದು ಡಿವೈನ್ ಟೈಮಿಂಗ್ ಹಾಗೆ ರೈಪ್ನೆಸ್ ಬಂದಿರೋದ್ರಿಂದ ಈ ಕನೆಕ್ಷನ್ ಹೀಲಿಂಗ್ ಪ್ರೋಸೆಸ್ನಲ್ಲಿದೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಅವರು ನಿಮ್ಮ ಬಗ್ಗೆ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಕೇಳೋಣ. ಐ ನೋ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡೂಯಿಂಗ್. ಯು ನೆವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಐ ವಿಶ್ ಐ ಕುಡ್ ಚೇಂಜ್ ಮೈ ಪಾಸ್ಟ್. ಐ ಲೆಫ್ಟ್ ಯು ಬಿಫೋರ್ ಯು ಲೀವ್ ಮೀ. ಮತ್ತೊಂದು, ಥ್ಯಾಂಕ್ ಯು ಫಾರ್ ಯುವರ್ ಸ್ಟ್ಯಾಂಡ್ ಇನ್ ಮೈ ಫೇವರ್. ಲೆಟ್ಸ್ ಫರ್ಗೆಟ್ ದಿ ಪಾಸ್ಟ್ ಆ್ಯಂಡ್ ಸ್ಟಾರ್ಟ್ ಎ ನ್ಯೂ ಜರ್ನಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಅಡ್ಡಿ ಆತಂಕಗಳಿಂದ ಅವ್ರಿಗೂ ಬೇಜಾರಾಗಿದೆ. ಇದೆಲ್ಲ ಮರೆತು ಹೊಸ ಜೀವನ ಮಾಡಬೇಕು, ಅದು ನಿಮ್ಮ ಜೊತೆ. ಹಾಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಎರಡೆರಡು ಥರ ಭಾವನೆಗಳಿದೆ, ನೆಗೆಟಿವ್ ಆ್ಯಸ್ ವೆಲ್ ಆ್ಯಸ್ ಪಾಸಿಟಿವ್. ನನ್ನ ಫೀಲಿಂಗ್ಸ್ನ ನೀನು ಅರ್ಥ ಮಾಡ್ಕೊಂಡಿಲ್ಲ ಆ ಥರ ಹೇಳ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ನೀವಿರೋದ್ರಿಂದ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಎಷ್ಟೋ ಸರಿ ನಿಮ್ಮ ಮೇಲೆ ಸಿಟ್ಟು ಬಂದಿರೋದುಂಟು. ಹಾಗೆಲ್ಲ ನೆಗೆಟಿವ್ ಥಾಟ್ಸ್ ಬರುತ್ತೆ ಅವ್ರ ಮನಸ್ಸಲ್ಲಿ. ನನಗೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿದೆ, ನಂಗೆ ಸ್ವಲ್ಪ ಟೈಮ್ ಕೊಡು. ನೀನು ನನ್ನ ಜೊತೆ ಮಾತು ಬಿಟ್ಟಿರಬಹುದು, ಆದರೆ ನಾನು ಆಲ್ರೆಡಿ ಸೈಲೆಂಟ್ ಆಗಿದ್ದೀನಿ. ಈ ಕನೆಕ್ಷನ್ ಬಗ್ಗೆ ಯೋಚಿಸ್ತಾ ಇರೋ ಹಾಗಿದೆ ಅವರು. ಇದಕ್ಕೆ ಫೈನಲ್ ಮೆಸೇಜ್ಗಳು ಏನು ಬರುತ್ತೆ ಒಂದ್ಸರಿ ನೋಡೋಣ. ಇಂಟ್ಯೂಷನ್, ಹಾಗೆ ಪ್ರೊಟೆಕ್ಷನ್, ಮತ್ತೊಂದು ಹೋಪ್. ಬಾಟಮ್ನಲ್ಲಿ ಏನಿದೆ, ಬ್ಯೂಟಿ. ಇದೊಂದು ಬ್ಯೂಟಿಫುಲ್ ಕನೆಕ್ಷನ್ ಆಗಿದೆ. ಇಬ್ಬರಿಗೂ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಅವ್ರ ಮನಸ್ಸಲ್ಲಿ ನೀವಿದ್ದೀರಾ. ನಿಮ್ಮ ಒಂದು ಬ್ಯೂಟಿಫುಲ್ ಪಿಕ್ಚರ್ ಯಾವಾಗಲೂ ಅವ್ರ ಮನಸ್ಸಲ್ಲಿರುತ್ತೆ. ನಿಮ್ಮ ನೆನಪುಗಳಿರುತ್ತೆ. ಏಂಜಲ್ಸ್ನ ಪ್ರೊಟೆಕ್ಷನ್ ನಿಮಗಿದೆ. ನಿಮ್ಗೆ ಆಗಾಗ ಏಂಜಲ್ ನಂಬರ್ಸ್ ಕಾಣ್ತಾ ಇರಬಹುದು. ಏನೋ ಪಾಸಿಟಿವ್ ಫೀಲಿಂಗ್ಸ್ ಆಗಾಗ ನಿಮಗೆ ಬರ್ತಾ ಇರುತ್ತೆ. ಈ ಕನೆಕ್ಷನ್ ಮುಂದೆ ಸರಿಯಾಗುತ್ತೆ, ಆ ನಂಬಿಕೆ ಇಟ್ಕೊಳ್ಳಿ ಅನ್ನೋದು ಏಂಜಲ್ಸಿಂದ ನಿಮಗೆ ಇಲ್ಲಿ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.